ನಮ್ಮಲ್ಲಿ ಒಂದು ದ್ವೇಷ, ನಮ್ಮಲ್ಲಿ ಒಂದು ಈಗೋ ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷನ ಈ ಪರಿಸ್ಥಿತಿಗೆ ತಂದಿದೆ ಅಂತ ನಾನು ಇವತ್ತು ನೇರವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ಇವತ್ತೊಂದು ದಿವಸ ಅದಕ್ಕೆ ಬಿಡೋದಿಲ್ಲ ನಾವು, ಸಾಧ್ಯ ಇಲ್ಲ. ಪಕ್ಷದಲ್ಲಿ ನಾವು ಎಂಪಿನ ಗೆಲ್ಲೇಬೇಕು. ತೇರು ಹೋಗ್ತಾ ಇದೆ, ಗೆಲುವಿನ ತೇರು ಹೋಗ್ತಾ ಇದೆ. ಅದರಲ್ಲಿ ಯಾರ್ಯಾರು ಎಳಿಲಿಕ್ಕೆ ತಂದು ಕೈ ಹಾಕ್ತಾರೋ ಅವ್ರು ಮಾತ್ರ ಅದಕ್ಕೆ ಭಾಗಿಯಾಗಿರ್ತಾರೆ ಹೊರತು ಅದು ಹೆಂಗ್ ಎಳಿತಾರೆ ನೋಡೋಣ ಅಂತ ಹಿಂದೆ ಕೂತಿರೋರು ಆ ರಥ ಹೋಗ್ತಾ ಇರೋ ಗೆಲುವಿನ ರಥಕ್ಕೆ ಭಾಗಿಯಾಗ್ಲಿಕ್ಕೆ ನಾಳೆ ಬಿಡೋದಿಲ್ಲ ನಾವು. ನಾನೊಂಥರ ಚಿತ್ರಗುಪ್ತ ಇದ್ದಂಗೆ ಎಲ್ಲೇ ಆಗಲಿ. ನಾನು 8 ವರ್ಷ ಪರಮೇಶ್ವರ್ ಜೊತೆನಲ್ಲಿ ಅಡ್ಮಿನ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಪರಮೇಶ್ವರ್ ಅವರು ದಲಿತರು, ನಾನೊಬ್ಬ ಒಕ್ಕಲಿಗ. ಎಲ್ಲ ಅಂದ್ರು ಯಾಕೆ ಚಂದ್ರಶೇಖರ್ ಅವ್ರನ್ನ ನೀವು ಅಡ್ಮಿನ್ ಜನರಲ್ ಸೆಕ್ರೆಟರಿ ಮಾಡ್ಕೊತೀರ, ಯಾರು ನಿಮ್ ಕಮ್ಯುನಿಟಿನವ್ರು ಮಾಡ್ಕೋಬಹುದಲ್ಲ ಅಂತ. ಪರಮೇಶ್ವರ್ ಒಂದೇ ಒಂದ್ ಮಾತಂದ್ರು, ಆ ಹುಡುಗನಿಗೆ ಪ್ರತಿಭೆ ಇದೆ, ಅದಕ್ಕೋಸ್ಕರ ನಾನು ಅವನ್ನ ಜೊತೆಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅವತ್ತೊಂದ್ ದಿವಸ ಅಲ್ಲಿ ಜಾತಿ ನೋಡ್ಲಿಲ್ಲ ಪರಮೇಶ್ವರ್ ಅವರು. ಅಲ್ಲಿ ಬೇಕಾಗಿದ್ದು ಕೆಲಸ, ಪ್ರತಿಭೆಗಳು. ಪ್ರತಿಭೆಗೆ ಅವಕಾಶ ಕೊಟ್ಟರು ಪರಮೇಶ್ವರ್, ಡಾಕ್ಟರ್ ಪರಮೇಶ್ವರ್ ಅಂತ ಮಹಾನ್ ದೊಡ್ಡ ನಾಯಕರು ಅವತ್ತೊಂದು ದಿವಸ. ಇವತ್ತು ನಾನು ರಾಜ್ಯಸಭಾ ಇದಾಗಿ 2ನೇ ಬಾರಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಅವತ್ತು ದಿವಸಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ನಮ್ಮ ಸಿದ್ದರಾಮಯ್ಯನವರು. ಅವತ್ತೊಂದು ದಿವಸ ಫಸ್ಟ್ ಟೈಮ್ ಅದು ಮತ್ತೆ ಕಂಟಿನ್ಯೂ ಆಗಿದೆ. ಅವರ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಮೇಲಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪಕ್ಷ ಇವತ್ತು ಗೆಲ್ಲಬೇಕು ಅಂತ ಬಂದಾಗ ಇಲ್ಲಿ ಏನಿದೆ ನಮ್ಮಲ್ಲಿ ವೈಮನಸ್ಸನ್ನು 2 ತಿಂಗಳಾದ್ಮೇಲೆ ಕುತ್ಕೊಂಡು ನಿಧಾನ ಬಗೆಹರಿಸೋಣ. ಚುನಾವಣೆ ಆದ್ಮೇಲೆ ಯುದ್ಧ ಕಾಲದಲ್ಲೆಲ್ಲ ಕೈ ಕೊಡುವಂತದ್ದು. ಯಾರೇ ಆಗಲಿ ಯುದ್ಧ ಮಾಡಕ್ಕೆ ನಿಂತಾಗ ನಮ್ಮವೇನೇ ಇದಾದರೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ಸಿಗೆ ಬೇಜಾರಾದ್ರೂ ಕೂಡ ಇಂಥ ಟೈಮಲ್ಲಿ ಪ್ರದರ್ಶನ ಮಾಡೋನು ಅವನು ಕರೆಕ್ಷನ್ ಕಾಂಗ್ರೆಸ್ನ ಸಿಪಾಯಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾರು ಇವತ್ತು ನಮ್ಗೆ ವೈರಿಗಳು? ಜೆಡಿಎಸ್ ನಮ್ಮ ವೈರಿ. ಇವತ್ತೊಂದು ದಿವಸ ಜೆಡಿಎಸ್ ನ ಮುಗಿಸ್ಬೇಕಂದ್ರೆ ಇದೊಂದು ಸುವರ್ಣ ಅವಕಾಶ. ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಹಾಸನಕ್ಕೆ ಬಂದಿದೆ. ಅದನ್ನ ನೀವು ಉಪಯೋಗಿಸ್ಕೊಳ್ಳೋದನ್ನೇ ನಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಿದ್ರೆ ಅದನ್ನ ಹೇಗೆ ನಾವು ಸೋಲಿಸ್ಲಿಕ್ಕಾಗುತ್ತೆ? ಅದರಿಂದ ಇವತ್ತು ಪ್ರತಿಯೊಬ್ಬ ಎಷ್ಟೋ ಜನಕ್ಕೆ ಇಲ್ಲಿರುವಂತ ಕಾರ್ಯಕರ್ತರಿಗೆ ಏನೂ ಅವಕಾಶ ಆಗಿಲ್ಲ, ಒಂದು ಮೆಂಬರ್ ಆಗಲಿಲ್ಲ. ಆದ್ರೂ ಕಾಂಗ್ರೆಸ್ ಅನ್ನೋ ಒಂದು ಪದ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ನಲ್ಲಿ ಇವತ್ತು ಜೀವನ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಅವ್ರು ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅಲ್ಲಿ ಇರಬೇಕು? MLA ಆಗ್ತೀವಿ, MP ಆಗ್ತೀವಿ, ಮಿನಿಸ್ಟರ್ ಆಗ್ತೀವಿ, ಆದ್ರೂ ಕೂಡ ನಮ್ ಈಗ ನಡಿಬೇಕು ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಪಾಪ ಏನೂ ಇಲ್ದೇನೆ ಹಂಗೆ ಎಷ್ಟೋ ಜನ ಪ್ರಾಣ ಬಿಟ್ಟಿರುವಂತ ಉದಾಹರಣೆಗಳಿದೆ. ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಹಂಗೆ ಇದನ್ನ ಮಾಡಿರುವಂತ ಉದಾಹರಣೆಗಳಿದೆ. ಅವ್ರೇನ್ ಹೇಳ್ಬೇಕು ಸ್ವಾಮಿ? ಅವ್ರೇನ್ ಹೇಳ್ಬೇಕು? ಎಲ್ಲಾನು ಅನುಭವಿಸಿರುವಂತ ನಮ್ಮಂತರ ಕಥೆನೆ ಹಿಂಗಾದ್ರೆ ಏನೋ ಅನುಭವಿಸ್ತಾನೆ. ತಲತಲಾಂತರಗಳಿಂದ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಯಾವುದೇ ಅಧಿಕಾರ ಇಲ್ದೇನೆ ಇವತ್ತು ಸತ್ತು ಹೋಗಿದಾರಲ್ಲ, ಅವ್ರ ಫ್ಯಾಮಿಲಿಗೆ ಏನೋ ಹೇಳ್ಬೇಕು ನಾವು? ಅವ್ರು ಇಂಪಾರ್ಟೆಂಟ್ ಅಲ್ವಾ? ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಗೆಲುವು. ಇವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಬಲಿಷ್ಠ ನಾಯಕತ್ವ ನಮ್ಮ ಪಕ್ಷದಲ್ಲಿದೆ ಇವತ್ತು.